ಹಿಂದೂ ಧರ್ಮದಲ್ಲಿ ಮಾರ್ಗಶಿರ ಮಾಸಕ್ಕೆ ವಿಶೇಷ ಮಹತ್ವವಿದೆ. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಶೆಟ್ಟಿಲ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದಿನ ವಿಷ್ಣುವನ್ನು ಪೂಜಿಸಲಾಗುತ್ತದೆ ಮತ್ತು ಎಳ್ಳನ್ನು ಅರ್ಪಿಸಲಾಗುತ್ತದೆ ಎಂದು ಪದ್ಮಪುರಾಣದಲ್ಲಿ ಹೇಳಲಾಗಿದೆ. ಏಕಾದಶಿಯ ದಿನದಂದು ಎಳ್ಳನ್ನು ದಾನ ಮಾಡಿದಷ್ಟು ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಶೆಟ್ಟಿಲ ಏಕಾದಶಿಯಂದು ಉಪವಾಸವಿದ್ದು ಎಳ್ಳಿನಿಂದ ಸ್ನಾನ, ದಾನ, ತರ್ಪಣ, ಪೂಜೆ ಮಾಡಲಾಗುತ್ತದೆ. ಈ ದಿನ ಸ್ನಾನ, ನೈವೇದ್ಯ, ಅನ್ನದಾನ, ದಾನ, ತರ್ಪಣ ಇತ್ಯಾದಿ ಎಲ್ಲ ವಸ್ತುಗಳಲ್ಲೂ ಎಳ್ಳನ್ನು ಬಳಸುತ್ತಾರೆ. ಎಳ್ಳಿನ ಅನೇಕ ವಿಧದ ಬಳಕೆಯಿಂದಾಗಿ ಈ ದಿನವನ್ನು ಶೆಟ್ಟಿಲ ಏಕಾದಶಿ ಎಂದು ಕರೆಯಲಾಗುತ್ತದೆ. ಶೆಟ್ಟಿಲ ಏಕಾದಶಿ ಉಪವಾಸದ ಮಹತ್ವ. ಮಹಾವಿಷ್ಣುವಿನ ಪ್ರಿಯವಾದ ಏಕಾದಶಿಯ ವ್ರತವನ್ನು ಮನಪೂರ್ವಕವಾಗಿ ಆಚರಿಸುವುದರಿಂದ ಇಷ್ಟಾರ್ಥಗಳು ಈಡೇರಿ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ. ಒಬ್ಬ ವ್ಯಕ್ತಿಯು ಈ ಏಕಾದಶಿಯಂದು ಉಪವಾಸ ಮಾಡದೆ ಕೇವಲ ಕಥೆಯನ್ನು ಕೇಳಿದರೆ ಸಾಕು, ವಾಜಪೇಯ ಯಾಗಕ್ಕೆ ಸಮಾನವಾದ ಪುಣ್ಯವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ. ಅದೇ ಸಮಯದಲ್ಲಿ ಈ ಏಕಾದಶಿಯ ಉಪವಾಸವನ್ನು ಆಚರಿಸುವ ಆರಾಧಕನು ಬಡತನ ಮತ್ತು ದುಃಖಗಳಿಂದ ಮುಕ್ತಿಯನ್ನು ಪಡೆಯುತ್ತಾನೆ. ಈ ಏಕಾದಶಿಯ ವ್ರತದ ಪುಣ್ಯದಿಂದ ವ್ಯಕ್ತಿಯು 3 ವಿಧದ ಪಾಪಗಳಿಂದ ಮುಕ್ತಿ ಹೊಂದುತ್ತಾನೆ. ಮೊದಲು ಮೌಖಿಕ, ಎರಡನೆಯದು ಮಾನಸಿಕ ಮತ್ತು ಮೂರನೆಯದು ದೈಹಿಕ. ಒಬ್ಬ ವ್ಯಕ್ತಿಗೆ ದಾನ ಸಾವಿರಾರು ವರ್ಷಗಳ ತಪಸ್ಸು, ಯಾಗಗಳನ್ನು ಮಾಡುವುದರಿಂದ ಎಷ್ಟು ಪುಣ್ಯ ಸಿಗುತ್ತದೆಯೋ ಅದೇ ಫಲ ಈ ಏಕಾದಶಿಯಂದು ಉಪವಾಸ ಮಾಡಿದರೆ ಮಾತ್ರ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಶೆಟ್ಟಿಲ ಏಕಾದಶಿಯಂದು ಎಳ್ಳಿನ ಬಳಕೆ. ಶೆಟ್ಟಿಲ ಎಂದರೆ ಏಕಾದಶಿಯಂದು 6 ಬಗೆಯ ಎಳ್ಳನ್ನು ಬಳಸುತ್ತಾರೆ. ಈ ದಿನ ಎಳ್ಳನ್ನು 6 ವಿಧದಲ್ಲಿ ಬಳಸಲಾಗುತ್ತದೆ. ಪುರಾಣಗಳ ಪ್ರಕಾರ ಹಿರಣ್ಯಕಶ್ಯಪು ತನ್ನ ಮಗ ಪ್ರಹ್ಲಾದನನ್ನು ಹಿಂಸಿಸಿದಾಗ ಭಗವಾನ್ ವಿಷ್ಣುವು ಕೋಪಗೊಂಡನು. ಕೋಪದಲ್ಲಿ ಭಗವಂತ ಬೆವರಿದನು ಮತ್ತು ಬೆವರು ನೆಲದ ಮೇಲೆ ಬಿದ್ದಾಗ ಮಚ್ಚೆಯು ಹುಟ್ಟಿತು. ಆದ್ದರಿಂದ ಹಿಂದೂ ಧರ್ಮದಲ್ಲಿ ಎಳ್ಳು ಬೀಜಗಳಿಗೆ ವಿಶೇಷ ಮಹತ್ವವಿದೆ. ಶೆಟ್ಟಿಲ ಏಕಾದಶಿಯ ದಿನದಂದು ಎಳ್ಳನ್ನು 6 ರೀತಿಯಲ್ಲಿ ಬಳಸುತ್ತಾರೆ. ಎಳ್ಳು ಮಿಶ್ರಿತ ನೀರಿನಿಂದ ಮೊದಲ ಸ್ನಾನ, ಎರಡನೆಯದು ಎಳ್ಳಿನ ಎಣ್ಣೆಯಿಂದ ಮಸಾಜ್, ಮೂರನೆಯದಾಗಿ ಎಳ್ಳಿನಿಂದ ಹೋಮ, ನಾಲ್ಕನೆಯದಾಗಿ ಎಳ್ಳು ನೀರಿನ ಸೇವನೆ, ಐದನೆಯದಾಗಿ ಎಳ್ಳನ್ನು ದಾನ ಮಾಡಬೇಕು, 6ನೇ ಮತ್ತು ಕೊನೆಯದಾಗಿ ಎಳ್ಳಿನ ಖಾದ್ಯಗಳು. ಈ 6 ವಿಧಾನಗಳಲ್ಲಿ ಎಳ್ಳನ್ನು ಬಳಸುವುದರಿಂದ ಒಬ್ಬ ವ್ಯಕ್ತಿಯು ಅಕ್ಷಯ ಪುಣ್ಯವನ್ನು ಪಡೆಯುತ್ತಾನೆ ಮತ್ತು ಭಗವಾನ್ ವಿಷ್ಣುವಿನ ಕೃಪೆಯಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ. ಇದರಿಂದಾಗಿ ವ್ಯಕ್ತಿಯು ಸ್ವರ್ಗದಲ್ಲಿ ಸ್ಥಾನವನ್ನು ಪಡೆಯುತ್ತಾನೆ. ಈ ವರ್ಷ ಶೆಟ್ಟಿಲ ಏಕಾದಶಿಯನ್ನು ಫೆಬ್ರವರಿ 5, 2024 ಸಂಜೆ 5:24 ಫೆಬ್ರವರಿ 6, 2024 ಸಂಜೆ 4:07 ಆಚರಿಸಲಾಗುತ್ತದೆ. ಭಕ್ತರು ಫೆಬ್ರವರಿ 6 ಉದಯ ತಿಥಿಯ ಪ್ರಕಾರ ಉಪವಾಸವನ್ನು ಆಚರಿಸಲು ಸಲಹೆ ನೀಡಲಾಗುತ್ತದೆ. ಶೆಟ್ಟಿಲ ಏಕಾದಶಿ ವ್ರತದ ವಿಧಾನ. ನಾರದ ಪುರಾಣದ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ಎಳ್ಳು ಮಿಶ್ರಿತ ನೀರು ಇತ್ಯಾದಿಗಳಿಂದ ಸ್ನಾನ ಮಾಡಿದ ನಂತರ ವಿಷ್ಣುವನ್ನು ಧ್ಯಾನಿಸಿ. ಮೊದಲು ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ. ಅದರ ನಂತರ ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹಾಕುವ ಮೂಲಕ ವಿಷ್ಣುವಿನ ಪ್ರತಿಮೆ ಅಥವಾ ಚಿತ್ರವನ್ನು ಸ್ಥಾಪಿಸಿ ಮತ್ತು ಗಂಗಾಜಲದಲ್ಲಿ ಎಳ್ಳನ್ನು ಬೆರೆಸಿ ಆ ನೀರನ್ನು ವಿಗ್ರಹ ಅಥವಾ ಚಿತ್ರದ ಮೇಲೆ ಸಿಂಪಡಿಸಿ. ಶೆಟ್ಟಿಲ ಏಕಾದಶಿಯ ದಿನದಂದು ಘಟಸ್ಥಾಪನೆಗೆ ವಿಶೇಷ ಮಹತ್ವವಿರುವುದರಿಂದ ಮನೆಯಲ್ಲಿ ಧೂಪ ದೀಪದಿಂದ ಘಟವನ್ನು ಸ್ಥಾಪಿಸಿ. ಏಕಾದಶಿ ವ್ರತವನ್ನು ಆಚರಿಸಿ ಭಗವಾನ್ ವಿಷ್ಣುವಿನ ಷೋಡಶೋಪಚಾರ ವಿಧಾನದಿಂದ ಹೂವುಗಳು, ಧೂಪ, ದೀಪ, ವೀಳ್ಯದೆಲೆ ಮುಂತಾದವುಗಳಿಂದ ಪೂಜಿಸಿ. ಅದರಲ್ಲಿ ಎಳ್ಳನ್ನು ಬೆರೆಸಿ. ನಿಯಮಾನುಸಾರ ಪೂಜೆ ಮಾಡಿದ ನಂತರ ವಿಷ್ಣು ಸಹಸ್ರನಾಮ ಪಠಿಸಿ. ದೇಸಿ ತುಪ್ಪದ ದೀಪದಿಂದ ಆರತಿ ಮಾಡಿ. ಶೆಟ್ಟಿಲ ಏಕಾದಶಿಯ ದಿನ ದೇವರಿಗೆ ಎಳ್ಳನ್ನು ಅರ್ಪಿಸಲಾಗುತ್ತದೆ. ಇದರೊಂದಿಗೆ ಎಳ್ಳು ಬೀಜಗಳನ್ನು ಸಹ ತಿನ್ನಲಾಗುತ್ತದೆ. ಶೆಟ್ಟಿಲ ಏಕಾದಶಿಯ ದಿನ ಎಳ್ಳು ದಾನಕ್ಕೆ ವಿಶೇಷ ಮಹತ್ವವಿದೆ. ಆದ್ದರಿಂದ ಎಳ್ಳನ್ನು ದಾನ ಮಾಡಿ. ಮಾರ್ಗಶಿರ ಮಾಸದಲ್ಲಿ ಎಳ್ಳನ್ನು ದಾನ ಮಾಡಿದಷ್ಟು
ಸಹಸ್ರಾರು ವರ್ಷಗಳ ಕಾಲ ಸ್ವರ್ಗದಲ್ಲಿ ನೆಲೆಸುವ ಅವಕಾಶ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನ ಸಂಜೆ ಮತ್ತೆ ವಿಷ್ಣುವನ್ನು ಪೂಜಿಸಿ ಆರತಿ ಮಾಡಿ ಎಳ್ಳಿನಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ ಹವನವನ್ನು ಮಾಡಿ. ರಾತ್ರಿಯಲ್ಲಿ ಭಗವಾನ್ ವಿಷ್ಣುವನ್ನು ಧ್ಯಾನಿಸಿ ಜಾಗರಣೆ ಮಾಡಿ ಮತ್ತು ಮರುದಿನ ಬ್ರಾಹ್ಮಣರಿಗೆ ಆಹಾರವನ್ನು ನೀಡಿದ ನಂತರ ಪಾರಣವನ್ನು ಮಾಡಬೇಕು. ಶೆಟ್ಟಿಲ ಏಕಾದಶಿ ವ್ರತದ ಕತೆ. ಪದ್ಮಪುರಾಣದ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಒಬ್ಬ ಮಹಿಳೆ ವಿಷ್ಣುವಿನ ಕಟ್ಟ ಭಕ್ತಳಾಗಿದ್ದಳು ಮತ್ತು ಅವಳು ಪ್ರತಿ ಪೂಜೆ ಮತ್ತು ಉಪವಾಸ ಇತ್ಯಾದಿಗಳನ್ನು ಮಾಡುತ್ತಿದ್ದಳು. ಉಪವಾಸವನ್ನು ಆಚರಿಸುವ ಮೂಲಕ ಅವರ ಮನಸ್ಸು ಶಾಂತಿಯಾಯಿತು ಮತ್ತು ಅವರ ದೇಹವೂ ಶುದ್ಧವಾಯಿತು. ಆದರೆ ಅವರು ತಮ್ಮ ಜೀವಿತಾವಧಿಯಲ್ಲಿ ಆಹಾರವನ್ನು ದಾನ ಮಾಡಲಿಲ್ಲ. ಮಹಿಳೆಯು ತನ್ನ ಮರಣದ ನಂತರ ವೈಕುಂಠ ತಲುಪಿದಾಗ ಅವಳು ಖಾಲಿ ಗುಡಿಸಲನ್ನು ಕಂಡಳು. ಮಹಿಳೆ ವಿಷ್ಣುವನ್ನು ಕೇಳಿದಳು, ನನಗೇಕೆ ಖಾಲಿ ಗುಡಿಸಲು ಸಿಕ್ಕಿದೆ? ಆಗ ದೇವರು, ನೀನು ಯಾವತ್ತೂ ಏನನ್ನೂ ದಾನ ಮಾಡಲಿಲ್ಲ, ಆದ್ದರಿಂದ ನಿನಗೆ ಈ ಫಲ ಸಿಕ್ಕಿದೆ ಎಂದು ಹೇಳಿದರು. ಒಮ್ಮೆ ನಾನು ನಿನ್ನ ಉದ್ಧಾರಕ್ಕಾಗಿ ಭಿಕ್ಷೆ ಕೇಳಲು ಬಂದಿದ್ದೆ, ಆದರೆ ನೀನು ನನಗೆ ಮಣ್ಣಿನ ಮುದ್ದೆಯನ್ನು ಕೊಟ್ಟೆ. ಇದರಿಂದ ವಿಷ್ಣು ಲೋಕದಲ್ಲಿ ನಿನಗೆ ತೃಪ್ತಿ ಸಿಗುವುದಿಲ್ಲ ಎಂದು ಹೇಳುತ್ತಾನೆ. ಭಗವಾನ್ ವಿಷ್ಣುವಿನ ಮಾತುಗಳನ್ನು ಕೇಳಿದ ಮಹಿಳೆಯು ಪಶ್ಚಾತ್ತಾಪ ಪಟ್ಟಳು ಮತ್ತು ತಾನು ತಪ್ಪನ್ನು ಸರಿಪಡಿಸುವ ಮಾರ್ಗವನ್ನು ಭಗವಂತನಲ್ಲಿ ಕೇಳಿದಳು. ಆಗ ಶ್ರೀಹರಿಯು, ದೇವಕನ್ಯೆಯರು ನಿಮ್ಮನ್ನು ಭೇಟಿಯಾಗಲು ಬಂದಾಗ ಅವರನ್ನು ನಿಮ್ಮ ಗುಡಿಸಲಿಗೆ ಆಹ್ವಾನಿಸಬೇಕು ಮತ್ತು ಅವರು ಶೆಟ್ಟಿಲ ಏಕಾದಶಿಯ ಉಪವಾಸದ ಬಗ್ಗೆ ಹೇಳುವವರೆಗೂ ಗುಡಿಸಲ ಬಾಗಿಲನ್ನು ತೆರೆಯಬೇಡಿ ಎಂದು ಹೇಳಿದನು. ಒಮ್ಮೆ ದೇವಕನ್ಯೆ ಆ ಮಹಿಳೆಯ ಗುಡಿಸಲಿಗೆ ಬಂದು ಶೆಟ್ಟಿಲ ಏಕಾದಶಿಯ ಮಹತ್ವವನ್ನು ಹೇಳುತ್ತಾರೆ. ಅದರ ನಂತರ ಮಹಿಳೆಯು ವಿಧಿವಿಧಾನಗಳ ಪ್ರಕಾರ ಶೆಟ್ಟಿಲ ಏಕಾದಶಿ ವ್ರತವನ್ನು ಪೂರ್ಣಗೊಳಿಸುತ್ತಾಳೆ. ಇದರಿಂದ ಆಕೆಯ ಪಾಪಗಳು ಕಳೆದು ಗುಡಿಸಲಿನಲ್ಲಿ ಆಹಾರ ಮತ್ತು ಹಣ ತುಂಬಿಕೊಂಡು ವೈಕುಂಠದಲ್ಲಿ ಸಂತೋಷದ ಜೀವನವನ್ನು ನಡೆಸುತ್ತಾಳೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.